ಆದರೂ ಇಂದ್ರಮ್ಮ, ಈ ಮನೇಲಿರೋರೆಲ್ಲ ದೇವತಾ ಮನುಷ್ಯರ ಥರ. ಈ ಮನೆಗೆ ಬಂದವರು ಕೂಡ ದೇವತಾ ಮನುಷ್ಯರ ಥರನೇ. ಅಂಥವ್ರ ಬಗ್ಗೆ ನೀನು ಈ ಥರ ಮಾತಾಡೋದು ತಪ್ಪು. ಕಣ್ಕೊಂಡವ್ರನ್ನೆಲ್ಲ ಮನೆ ತುಂಬಿಸ್ಕೊತಾ ಇದ್ರೆ ಕೇಳೋ ತಪ್ಪ? ಕಣ್ಕೊಂಡವ್ರ? ಹೌದು. ಯಾರು ಯಾರು ಯಾರು? ಇನ್ಯಾರೇ ಇವಳು, ಈ ಅಮ್ಮ ಇಂದ್ರಮ್ಮ. ಸಾಕ್ ಸುಮ್ನಿದೆ, ಕೂಗಾಡ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀನ? ಶ್ರೀವಲ್ಲಿ, ನೀನ್ ಯಾಕೆ ಬಂದೆ ಇಲ್ಲಿಗೆ? ನಿನ್ ಜೀವನ ಹಾಳು ಮಾಡ್ದವ್ರೆ ಇವ್ರು. ಇವ್ರ ಜೊತೆ ಕೂತ್ಕೊಂಡು ಹಡ್ಡೆ ಹೊಡಿತಿದ್ಯಲ್ಲ. ನಡಿ ಮೊದಲು ನಡಿ. ಅಮ್ಮ, ಯಾಕಮ್ಮ ಹಳೆದನ್ನೆಲ್ಲ ಕೆತ್ಕಿ ಮಾತಾಡ್ತಿದ್ಯಾ? ನಾನು ಹಾಗೆ ಮಾತಾಡೋದು. ಇವ್ರನ್ನ ಯಾರನ್ನೂ ಸುಮ್ನೆ ಬಿಡಲ್ಲ. ಇವ್ರನ್ನೆಲ್ಲ ಈ ಮನೆ ಖಾಲಿ ಮಾಡ್ಸೋರ್ಗು ನನಗೆ ಹಿಡಿದ್ರೆ ಹುಚ್ಚ ಹೋಗಲ್ಲ. ನಾನ್ ಬಿಡಲ್ಲ ನಿಮ್ಮನ್ನೆಲ್ಲ. ನಡಿಯ ಮನೆಗೆ ಹೋಗೋಣ. ನಡಿ ನಡಿ, ನಾನು ಬರ್ತೀನಿ. ನೀನ್ ಬಾ ಮೊದ್ಲು. ಶ್ರವಣಿ, ದಯವಿಟ್ಟು ಅಮ್ಮ ಮಾತಾಡಿದ್ರಿಂದ ನಿಂಗೆ ಬೇಜಾರಾಗಿದ್ರೆ ಬೇಜಾರ್ ಮಾಡ್ಕೋಬೇಡ. ಬಾರೆ ಆಂಟಿ, ನಾನು ನಿಮ್ಮ ಹತ್ರ ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಏನ್ ಮಾತಾಡೋದು? ಬಾರೆ. ಮಾತಾಡ್ತಾಳಂತೆ, ಮಾತಾಡ್ತಾಳೆ. ಬಿಡಲ್ಲ ನಿಮ್ಮನ್ನ ಯಾರನ್ನೂ ಸುಮ್ನೆ ಬಿಡಲ್ಲ. ಆದರೂ ಇಂದ್ರಮ್ಮಂಗೆ ಈ ಮನೆಯವ್ರ ಮೇಲೆ ಯಾಕೆ ಇಷ್ಟೊಂದು ಕೋಪ? ಮೋರೆ, ಇಂದ್ರಮ್ಮವ್ರು ಈ ರೀತಿ ಮಾತಾಡೋದು ವಸ್ತೇನಲ್ಲ. ಅವ್ರ ಮಾತುಗೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ. ಒಳಗೆ ಬನ್ನಿ ಅಮ್ಮ, ಬನ್ನಿ ಬನ್ನಿ ಮೋರೆ, ಬನ್ನಿ. ಅಲ್ಲ, ಇಂದ್ರಮ್ಮನ ಬ್ಯಾಟ್ರಿ ಫುಲ್ ಆಗಿದ್ದೇನೋ ನಿಜ. ಆದರೆ ಅವಳು ಬಂದು ಆಡಿದ್ದು ನೋಡಿದ್ರೆ ಹುಚ್ಚಿ ಥರ ಇತ್ತು. ಯಬ್ಬೋ ಒಂದ್ಸರಿ ಬಂದು ಗೆಬರಾಡಿ ಹೋಗ್ಬಿಟ್ಲಲ್ಲ. ಏನಾರ ಅನ್ಕೊಂಡ್ಲಿ ಈ ಮನೆಯವರು. ಈ ಇಂದ್ರಮ್ಮ ಅನ್ನೋಳು ನನ್ನ ಕೈಯಲ್ಲಿರೋ ಅಸ್ತ್ರ. ಈ ಅಸ್ತ್ರದಿಂದ ಈ ಫ್ಯಾಮಿಲಿನ ಡ್ಯಾಮಾಲಿಸ್ ಮಾಡ್ತೀನೋ ಬಿಡ್ತೀನೋ ಅದು ನನಗೆ ಗೊತ್ತಿಲ್ಲ. ಆದರೆ ನಿಮ್ಮನ್ನಂತೂ ನೆಮ್ಮದಿಯಾಗಿರೋಕ್ಕೂ ಬಿಡೋದಿಲ್ಲ ನಾನು. ಇದರಿಂದ ನನಗೊಂಥರ ಮಜಾ ಸಿಗುತ್ತೆ. ಇಂದ್ರಮ್ಮಂಗೆ ಹುಚ್ಚಿಡಿದ್ರೆ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾರೆ? ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋದು ನಾನಲ್ಲ, ನೀನು, ನಿನ್ನ ಅಳಿಯ. ಇದು ನನ್ನ ಮನೆ. ಈ ಆಸ್ತಿನೆಲ್ಲ ನಾನು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ಈ ಮನೆಯಿಂದ ನೀವೆಲ್ಲರೂ ಆಚೆ ಹೋಗ್ಬೇಕು. ಏನೇ ನೀನು ಈ ಮನೆಗೆ ಮಹಾರಾಣಿ ಅನ್ಕೊಂಡಿದ್ಯಾ? ನೀನು ಈ ಮನೆಗೆ ಬಂದಾಗ ಕೆಲ್ಸದವಳೆ, ಈಗಲೂ ಕೆಲಸದವಳೆ. ಮಾಡೋ ಕೆಲಸ ಇದೆ ತಾನೆ? ಎದ್ ಕೆಲಸ ಮಾಡು, ಎದ್ದೇಳು. ಅಂತೂ ಅಮ್ಮ ಮಗ ಸೇರ್ಕೊಂಡು ಈಟೆಲ್ಲ ನಾಟಕ ಮಾಡಿ ಅನ್ಯಾಯ ಮಾಡಿ ಮೋಸ ಮಾಡ್ಬಿಟ್ರಲ್ಲ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋರು ಅನ್ನೋ ಮಾತೇ ಇದೆ. ಆದ್ರೆ ನೀವು ಅನ್ನ ಹಾಕಿದ ಮನೆನೇ ನುಂಗಿ ನೀರು ಕುಡ್ದವ್ರು. ಈ ದೊಡ್ಡ ಮನೇಲಿ ಈಗ ಯಾರೂ ಇಲ್ಲ, ನಾವೇ 3 ಜನ. ಸಂಬಂಧಿಕರು ಅನ್ನೋದನ್ನು ನೋಡ್ದೆ ಎಲ್ರಿಗೂ ಮೋಸ ಮಾಡಿ ಈಟೆಲ್ಲ ಆಸ್ತಿ ಮಾಡಿದ್ರಲ್ಲ. ಈಗ ಅದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತೀರಾ? ಅನ್ಯಾಯ ದುಡ್ಡು ವಿಷ ಇದ್ದಂಗೆ. ಅದು ನಿಮ್ನ ಕೊಲ್ಲೋವರೆಗೂ ಸುಮ್ಮನೆ ಬಿಡಕ್ಕಿಲ್ಲ. ಮುಚ್ಚೆ ಬಾಯಿ. ಉಪದೇಶ ಮಾಡೋದಕ್ಕೆ ಬರಬೇಡ. ಉಪದೇಶ ಮಾಡೋದಕ್ಕೆ ನೀನು ಯಾರು? ಅವತ್ತು ಅವ್ರನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿದ್ವಲ್ಲ, ನಿನ್ನನ್ನು ಎಷ್ಟೊತ್ತು ಬೇಕಿತ್ತು ಮನೆಯಿಂದ ಹೊರಗಡೆ ಹಾಕೋದಕ್ಕೆ? ನಿನ್ನನ್ನು ಉಳಿಸ್ಕೊಂಡಿರೋದೇನಕ್ಕೆ? ಏನೋ ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ, ನಿನ್ನ ಹೊಟ್ಟೆಲಿ ಮಗು ಇದೆ, ಆ ಕಾರಣಕ್ಕಲ್ಲ. ಈ ಮನೆಗೆ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಒಬ್ರು ಬೇಕಿತ್ತು. ಮನೆ ಬಗ್ಗೆ ಗೊತ್ತಿರೋರೊಬ್ರು ಬೇಕಿತ್ತು. ಅದಕ್ಕೆ ನಿನ್ನ ಉಳಿಸ್ಕೊಂಡಿರೋದು. ಹೇಳಿದ್ದನ್ನ ಕೇಳ್ಕೊಂಡು ಹಾಕಿದ್ದನ್ನ ತಿನ್ಕೊಂಡು ಈ ಮನೇಲಿ ಬಿದ್ದಿರ್ತೀಯ ಅಂದ್ರೆ ಇರೋ, ಇಲ್ಲ ಜಾಗ ಖಾಲಿ ಮಾಡೋ. ಇಂಥ ಮಾತುಗಳೆಲ್ಲ ಆಡಿ ನಿಮ್ ಪಾಪದ ಕೊಡೋಣ ನೀವೇ ತುಂಬ್ಕೋತೀವ್ರಿ. ಇದೆಲ್ಲ ಯಾವುದು ನಿಮಗೆ ಒಳ್ಳೇದಾಗಕ್ಕಿಲ್ಲ ಕಣ್ರಿ. ಲೇ, ಏನ ಒಳ್ಳೆಯವರ? ಈ ಪ್ರಪಂಚದಲ್ಲಿ ಒಳ್ಳೆಯವ್ರು ಯಾರು ಗೊತ್ತಾ? ಇನ್ನೊಬ್ರು ತಲೆ ಮೇಲೆ ಕೈ ಇಟ್ಟಾದ್ರೂ ಸರಿ, ಅಥವಾ ಇನ್ನೊಬ್ರು ತಲೆನ ತೆಗೆದಾದ್ರೂ ಸರಿ. ನಮ್ಮ ತಲೆ ಮೇಲೆ ಕಿರೀಟ ಹಾಕೋತೀವಲ್ಲ, ಅವರು ಒಳ್ಳೆಯವರು. ಇವಾಗ ನಿಂಗೆ ಹೆಂಗೆ ಅರ್ಥ ಮಾಡಿಸ್ಲಿ? ಹಾಂ, ನೀನು ನಾಯಿನ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಏನು ಪ್ರಯೋಜನ ಹೇಳು? ಏನು ಪ್ರಯೋಜನ ಇಲ್ಲ. ಇವಾಗ ನಿನ್ನೆ ನೋಡು, ಇಷ್ಟು ದೊಡ್ಡ ಮನೇಲಿದ್ಯಾ, ನೋಡಿದ್ರೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕಣ್ಣೀರಾಗ್ತಾ ಇದೆಯಲ್ಲ, ನಿಂಗೆ ಏನು ಹೇಳಬೇಕು?
ನಿನ್ನ ಹಣೆ ಬರನೇ ಸರಿ ಇಲ್ಲ. ನಿಜ, ನಾಯಿನ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ನಾಯಿಗಳಿಗೆ ನಿಯತ್ತಿರತ್ತೆ ಹೊರತು ಸಿಂಹಾಸನದ ಮೇಲೆ ಕೂರೋ ಆಸೆ ಇರಕ್ಕಿಲ್ಲ. ಮೋಸ ಮಾಡೋ ಕಂತ್ರಿ ಬುದ್ಧಿ ಇರಕ್ಕಿಲ್ಲ. ಅದೆಲ್ಲ ಏನಿದ್ರು ನಾಯಿಗಿಂತ ಕೀಳಾಗಿರೋ ನಿಮ್ಮಂಥವ್ರಿಗೆ ಮಾತ್ರ ಅಂತ ಬುದ್ಧಿ ಇರೋದು. ಅತಿಯಾಗಿ ಮಾತಾಡಬೇಡ. ಇವಾಗ ನೀನು ಆಡೋ ಮಾತನ್ನ ಕೇಳಿಸ್ಕೊಂಡು ಸಹಿಸ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ. ನಾನು ಎಂಥ ರಾಕ್ಷಸ ಅಂತ ನಿನಗೂ ಗೊತ್ತು. ಪ್ರಾಣ ಉಳಿಬೇಕು ಅಂದರೆ ತೆಪ್ಪಗೆ ಬಿದ್ದಿರು. ಇವಾಗ ನಿನ್ನ ಕಾಪಾಡೋದಕ್ಕೆ ಆ ಕಡೆ ಸುಬ್ಬನೂ ಇಲ್ಲ, ಈ ಕಡೆ ಶ್ರಾವಣಿನೂ ಇಲ್ಲ. ಹಿಂದ್ಗಡೆ ಮುಂದ್ಗಡೆ ನಮ್ಮ ದೇವರು, ನಮ್ಮ ಯಜಮಾನರು, ಆ ವೀರನೂ ಇಲ್ಲ. ಅರ್ಥ ಆಯ್ತು ತಾನೆ? ಓಕೆ ಕೆಲಸ ನೋಡು. ಸುಬ್ಬು, ಏನದು ಗಲಾಟೆ? ಯಾರೋ ಕೂಗಾಡ್ತಿದ್ದಂಗಿತ್ತು. ಏನಿಲ್ಲ ಯಜಮಾನ್ರೆ, ನೀವು ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಯಜಮಾನ್ರೆ. ಈ ಮನೆ ಹತ್ರ ಯಾರೇ ಏನೇ ಜೋರಾಗಿ ಮಾತಾಡಿದ್ರು ನೀವು ಕಿವಿಗೆ ಬಿದ್ದಿಲ್ಲ ಅಂತ ಇಟ್ಬಿಡಿ ಯಜಮಾನ್ರೆ, ಪ್ಲೀಸ್. ನಾನು ಕಿವಿ ಕೊಡದೇ ಇದ್ರು ಕೂಗಾಡ್ತಿದ್ರೆ ಕಿವಿ ಕೇಳಿಸಲ್ವೇನೋ? ಕೂಗಾಡೋ ಜನಗಳಿಗೆ ಕಾರಣ ಬೇಕಿಲ್ಲ ಯಜಮಾನ್ರೆ. ಒಂದು ಸಣ್ಣ ನೆಪ ಸಾಕು. ಈ ಕೂಗಾಡಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಬಂದಿರೋ ಜನಗಳಿಗೆ ಸಣ್ಣ ಕಲ್ಲು ಕೂಡ ಹೆಬ್ಬಂಡಕ್ಕೆ ಕಾಡುತ್ತೆ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಪದ್ಮನಾಭ ಅವರೇ, ಈ ಮನೆ ಓನರ್ಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅವರು ಬರೀ ನಿಮ್ಮ ಮನೆ ಓನರ್ ಅಲ್ಲ, ನಿಮ್ಮ ಮಗಳನ್ನ ಮನೆ ತುಂಬಿಸ್ಕೊಂಡಿರೋ ಬೀಗರು. ಹಾಗಾಗಿ ಅವ್ರಿಗೆ ಬೇಜಾರಾಗಬಾರ್ದು. ನಾನು ಇಲ್ಲಿರೋದು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾನು ಇಲ್ಲಿಂದ ಹೊರಟೋಗ್ತೀವಿ. ಅಪ್ಪ, ಏನ್ ಹೇಳ್ತಿದ್ದೀರಾ ನೀವು? ಇದು ನಿಮ್ಮ ಮಗಳ ಅಳಿಯನ್ ಮನೆ. ಬರೀ ಅಷ್ಟು ಮಾತ್ರ ಅಲ್ಲ, ನಿಮ್ಮನ್ನ ದೇವ್ರು ಅಂತ ಪೂಜಿಸೋ ಮನ್ಸ್ಗಳಿರೋ ಮನೆ ಇದು. ಅಂಥದ್ರಲ್ಲಿ ನೀವು ಇಲ್ಲಿರೋದಕ್ಕೂ ಯೋಚನೆ ಮಾಡ್ತಿದ್ದೀರಲ್ಲ. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಅವರೇ ಬೇರೆ ಯಾರೋ ಬೇಜಾರು ಮಾಡ್ಕೋತಾರೆ ಅಂತ ನಮ್ಮ ಪ್ರಾಣ ನಾವು ಕೊಡೋದಕ್ಕಾಗುತ್ತಾ ಅಮ್ಮವ್ರೆ? ನೀವು ಯಜಮಾನ್ರು ನಮಗೆ ಪ್ರಾಣ ಇದ್ದಂಗೆ. ನಿಮ್ಮ ಮೇಲೆ ಇಡೀ ಮನೆಯವ್ರ ಜೀವನ ಇಟ್ಕೊಂಡಿದ್ದಾರೆ. ನಿಮ್ಮನ್ನ ನಾವು ದೇವ್ರ ಥರ ಪೂಜೆ ಮಾಡ್ತೀವಿ. ನೀವೇ ಈ ಮನೆಯಿಂದ ಆಚೆ ಹೋದರೆ ನಮ್ಮ ಜೀವನೇ ಹೋದಂಗೆ ಯಜಮಾನ್ರೆ. ದಯವಿಟ್ಟು ಇನ್ನೊಂದ್ಸಲ ಈ ಥರ ಮಾತಾಡಬೇಡಿ ಯಜಮಾನ್ರೆ, ಪ್ಲೀಸ್.